ನೋಡಿ ಇಲ್ಲಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಚಮಚ ಬಟರ್ ಹಾಕ್ತಿದ್ದೀನಿ. ಬಟರ್ ಇಲ್ಲ ಅಂದರೆ ನೀವಿಲ್ಲಿ ಎಣ್ಣೆ ಅಥವಾ ತುಪ್ಪ ಎರಡೂ ಹಾಕೋಬೋದು. 1 ಚಮಚ ಇದನ್ನು ಬಟರ್ ಮೊದಲಿಗೆ ನೀಟಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀರು ಬದಲಾಗಿ ಉಗುರು ಬೆಚ್ಚಗಿನ ಹಾಲು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇದೆ ಹಾಲು, ಇದು ಅಂದರೆ ಜಾಸ್ತಿ ಬಿಸಿ ಕೂಡ ಇಲ್ಲ, ಉಗುರು ಬೆಚ್ಚಗಿದೆ. ಉಗುರು ಬೆಚ್ಚಗಿನ ಹಾಲಿನಲ್ಲಿ ಈ ಹಿಟ್ಟನ್ನ ನಾದ್ಕೋಬೇಕು. ನಾರ್ಮಲಾಗಿ ರುಮಾಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ನಾದ್ಕೊತೇವಲ್ಲ, ಅದೇ ರೀತಿ ಇದು ಕೂಡ ನಾದ್ಕೋಬೇಕು. ಓಕೆ ನೋಡಿ, ಹಿಟ್ಟ ನಾದ್ಕೊಂಡಾಗಿದೆ. ನಾದಿದ ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ 1 ಗಂಟೆ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 1 ಗಂಟೆ ನಿಂಬಲ್ಲಿ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು. ಇಲ್ಲಿ ನಾನು 1 ಆಲೂಗಡ್ಡೆ ತೊಗೊಂಡಿದ್ದೀನಿ, ಬೇಯಿಸಿದಂತಹ ಆಲೂಗಡ್ಡೆ ಅದ ಇದು. ಈ ರೀತಿ ತುರಿದು ತೊಗೋಬೇಕು. ಆಲೂಗಡ್ಡೆ ಮ್ಯಾಶ್ ಮಾಡ್ಕೋಬಾರ್ದು, ಇದೇ ರೀತಿ ತುರಿದು ತೊಗೋಬೇಕು. ಇವಾಗ ಇದಕ್ಕೆ 1-2 ಚಮಚ ವೆಜ್ ಮಯೋನೀಸ್ ಹಾಕ್ತಿದ್ದೀನಿ. ಇವಾಗ ಈ ಆಲೂಗಡ್ಡೆ ಹಾಗೂ ಈ ಮಯೋನೀಸ್ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಎರಡೂ ಸರಿಯಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ನೋಡಿ, ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ಹಿಟ್ಟಿಗೆ ಕೂಡ ನಾನು 1 ಗಂಟೆ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. 1 ಗಂಟೆ ಆದಮೇಲೆ ಪೂರ್ತಿ ಸಾಫ್ಟ್ ಆಗುತ್ತೆ. ಮತ್ತು ಒಂದು ಸ್ವಲ್ಪನೇ ಇದನ್ನು ಈ ರೀತಿ ನಾದ್ಕೊಂಡು ಈ ರೀತಿ ಉಳ್ಳಿನ ಮಾಡ್ಕೊತಿದ್ದೀನಿ. ಇವಾಗ ಏನಿಲ್ಲ, ಇದನ್ನು ರೌಂಡಾಗಿ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದನ್ನು ಮೊದಲಿಗೆ ರೌಂಡಾಗಿ ಈ ರೀತಿ ಸ್ವಲ್ಪನೇ ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪನೇ ಇರಲಿ. ರೌಂಡಾಗಿ ಇದನ್ನು ಸ್ವಲ್ಪನೇ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಇವಾಗ ಇದಕ್ಕೆ 1 ಲೇಯರ್ ನಾನಿಲ್ಲಿ ಮೊಜರಿಲ್ಲಾ ಚೀಸ್ ಹಾಕ್ತಿದ್ದೀನಿ. ಓಕೆ ನೋಡಿ, ಚೀಸ್ ಹಾಕಿದ ಮೇಲೆ ಇವಾಗ ಮತ್ತೆ 1 ಲೇಯರ್ ಈ ರೀತಿ ಸೈಡಿಗೆಲ್ಲ ಗ್ಯಾಪ್ ಇರಬೇಕು. ಗ್ಯಾಪ್ ಇಟ್ಕೊಂಡೆ ಇದು ಮೊಜರಿಲ್ಲಾ ಚೀಸ್ನ ಹಾಕ್ಕೊಳ್ಳಿ. ಹಾಗೆ ಇವಾಗ ನಾನು ಆಲೂಗಡ್ಡೆ ಮತ್ತು ಮಯೋನೀಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಿದ್ದೀನಿ 1 ಲೇಯರ್. 1 ಲೇಯರ್ ಮೊದಲಿಗೆ ಚೀಸ್ ಹಾಕಬೇಕಾಗುತ್ತೆ, ಇನ್ನೊಂದು ಲೇಯರ್ ಈ ಆಲೂಗಡ್ಡೆ ಹಾಕಬೇಕಾಗುತ್ತೆ ಈ ರೀತಿ. ಓಕೆ ನೋಡಿ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಾನು ಅದು ಆದಮೇಲೆ ಮತ್ತೆ ಇನ್ನೊಂದು ಲೇಯರ್ ನಾನಿಲ್ಲಿ ಚೀಸ್ ಹಾಕ್ತಿದ್ದೀನಿ. ಚೀಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಇವಾಗ ನೋಡಿ, ಈ ರೀತಿ ನೀಟಾಗಿ ಮತ್ತೆ 1 ಲೇಯರ್ ನಾನಿಲ್ಲಿ ಚೀಸ್ನ ಹಾಕ್ತಿದ್ದೀನಿ. ಸೈಡ್ನಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟು ಎಲ್ಲ ಸಾಮಗ್ರಿನ ಹಾಕ್ಕೋಬೇಕು ಒಳಗಡೆ. ಓಕೆ ನೋಡಿ, ಚೀಸ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಕಾಳು ಮೆಣಸಿನ ಪುಡಿ ಉದುರಿಸ್ತಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಉದುರಿಸ್ತಿದ್ದೀನಿ. ಓಕೆ, ಇವಾಗ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕಿದ ಮೇಲೆ ಈ ರೀತಿ ನೀಟಾಗಿ ಇದನ್ನು ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇದಕ್ಕೆ ನೀವು ಪಿಜ್ಜಾ ಪ್ಯಾಕೆಟ್ ಕೂಡ ಅನ್ಬೋದು, ಅಥವಾ ನೀವು ಇದಕ್ಕೆ ಏನಂತ ಹೆಸರಿಡ್ತೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ನೀಟಾಗಿ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಬಂದಿತ್ತು, ಅದನ್ನು ತಗೊಂಡು ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಸ್ಟಫಿಂಗ್ ಹೊರಗಡೆ ಬರಬಾರ್ದು, ಆ ರೀತಿ ನೀಟಾಗಿ ಇಲ್ಲಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೈಲಿಂದ ಮೊದಲಿಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ಸರಿಯಾಗಿ ಅದು ಸ್ಪ್ರೆಡ್ ಆಗುತ್ತೆ. ಕೈಲಿಂದ ಒಂದು ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಮತ್ತೆ ಈ ರೀತಿ ಲೈಟಾಗಿ ಇದನ್ನು ಬೆಳ್ಳಣಿಗೆಲಿಂದ ನಾನು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಜಾಸ್ತಿ ಜೋರು ಹಾಕಬಾರ್ದು, ಸ್ವಲ್ಪ ಲೈಟಾಗಿರಲಿ. ಹಾಗೆ ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದು ನಾನು, ಪ್ಯಾನ್ ಕೂಡ ಬಿಸಿಯಾಗಿದೆ. ಮೊದಲಿಗೆ ನಾನಿಲ್ಲಿ ಬಟರ್ ಹಾಕ್ತಿದ್ದೀನಿ. ಬಟರ್ ಇಲ್ಲ ಅಂದರೆ ನೀವಿಲ್ಲಿ ತುಪ್ಪ ಹಾಕೋಬೋದು ಅಥವಾ ಎಣ್ಣೆ ಹಾಕೋಬೋದು. ಓಕೆ ನೋಡಿ, ಬಟರ್ ಹಾಕಿದ ಮೇಲೆ ಇವಾಗ ನೀಟಾಗಿ ಸ್ಲೋಲಿಯಾಗಿ ಇದನ್ನು ಹಾಕ್ತಿದ್ದೀನಿ. ಇವಾಗ ಏಕ್ದಮ್ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಎರಡೂ ಕಡೆಗೆ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ಮತ್ತು ಇಲ್ಲಿ ಒಂದು ಸ್ವಲ್ಪನೇ ಲೈಟಾಗಿ ಇಲ್ಲಿ ಬಟರ್ ಹಾಕ್ತಿದ್ದೀನಿ ಸೈಡಿಗೆಲ್ಲ. ಓಕೆ ನೋಡಿ, ಕೆಳಗಡೆ ಒಂದು 2 ನಿಮಿಷ ಆಗಿದೆ. ಇವಾಗ 2 ನಿಮಿಷ ಆದಮೇಲೆ ಚೆಕ್ ಮಾಡಿ ನೋಡ್ತಿದ್ದೀನಿ. ಇವಾಗ ಇದನ್ನು ಸ್ಲೋಲಿಯಾಗಿ ಮತ್ತೆ ಅದನ್ನು ಉಲ್ಟಾ ಹಾಕ್ತಿದ್ದೀನಿ. ಈ ರೀತಿ ಉಲ್ಟಾ ಹಾಕೋಕ್ಕಿಂತ ಮೊದಲು ಒಂದು ಸ್ವಲ್ಪನೇ ಮತ್ತೆ ನಾನಿಲ್ಲಿ ಬಟರ್ ಹಾಕ್ತಿದ್ದೀನಿ. ಬಟರ್ ಇಲ್ಲ ಅಂದರೆ ನೀವಿಲ್ಲಿ ತುಪ್ಪ ಅಥವಾ ಎಣ್ಣೆ ಕೂಡ ಬಳಸ್ಕೋಬೋದು. ಓಕೆ ನೋಡಿ, ಬಟರ್ ಹಾಕಿ ಸ್ಲೋಲಿಯಾಗಿ ಇದನ್ನು ಮತ್ತೆ ಉಲ್ಟಾ ಹಾಕ್ತಿದ್ದೀನಿ. ಅಂದರೆ ಎರಡೂ ಸೈಡ್ನಲ್ಲಿ ಇದೇ ರೀತಿ ಬಟರು ಅಥವಾ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಇರ್ಬೋದು, ಈ ರೀತಿ ಹಚ್ಚಿ ಎರಡೂ ಸೈಡ್ನಲ್ಲಿ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಕ್ರಿಸ್ಪಿ ಮಾಡ್ಕೊಂಡು ತಗೋಬೇಕು. ಏಕ್ದಮ್ ಕ್ರಿಸ್ಪಿ ಆಗಬೇಕು ಮೇಲಿನ ಲೇಯರ. ಓಕೆ ನೋಡಿ, ಫೈನಲಿ ಎರಡೂ ಸೈಡ್ನಲ್ಲಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ, ಅಂದರೆ ಮೇಲಿನ ಲೇಯರ ಕ್ರಿಸ್ಪಿ ಆಗಿದೆ. ಸೊ ಇಷ್ಟಾದರೆ ಸಾಕು. ಇದಕ್ಕೆ ನೀವೇನಂತ ಹೆಸರಿಡ್ತೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಪಿಜ್ಜಾ ಕಟರ್ ತೊಗೊಂಡು ಸ್ಲೋಲಿಯಾಗಿ ಇದನ್ನು ನಿಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.